ಇವತ್ತಿನ ಮ್ಯಾಚ್ಗಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಅವರ ಒಂದು ಫ್ರೆಂಡ್ ಸರ್ಕಲ್ ಎಲ್ಲರೂ ಕೂಡ ಬಂದು ಇಲ್ಲಿ ಕಾಯ್ತಾ ಇರೋದು. ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀರಿ. ಸರ್, ಇವತ್ತು ಎಷ್ಟು ಕಾತುರದಿಂದ ಕಾಯ್ತಾ ಇದ್ದೀರಿ RCB ಮತ್ತು ಪಂಜಾಬ್ನ ಮ್ಯಾಚ್ಗಾಗಿ? ಸರ್, ತುಂಬ ಕಾತರದಿಂದ ನಿನ್ನೆಯಿಂದ ಇವನಿಗೆ ನಿರಂತರ ಕಾಲ್ ಹೋಗ್ತಾ ಇದೆ. ತಡಿಯೋಕ್ಕಾಗ್ತಾ ಇಲ್ಲ ಕಣೋ, ನರ್ವಸ್ ಕಣೋ, ಆಂಗ್ಸೈಟಿ ಕಣೋ, ಏನೋ ಮಾಡೋದು. ಇವತ್ತು ಬೆಳಗ್ಗೆ ಏನೋ ನಮ್ಮ ಬೇರೆ ಏನೋ ಪ್ಲ್ಯಾನ್ಸ್ ಇತ್ತು, ಜ್ಯೂಸ್ ಕುಡಿಯೋ ಪ್ಲ್ಯಾನ್ಸು. ಬಟ್ ನಮ್ಮ ಫ್ರೆಂಡ್ ಹೇಳ್ದ ದೇವಸ್ಥಾನಕ್ಕೆ ಹೋಗೋಣ ಕಣೋ, ಆಮೇಲೆ ಎಲ್ಲ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಕಾಯಿ ಹೊಡೆದ್ಬಿಟ್ಟು ಗೆಲ್ಲಿ ಅಂತ ಮಾಡ್ಕೊಂಡು ಬಂದಿದ್ದೀವಿ. ಸೊ ಕಾತುರ ಅಂತೂ ತುಂಬ ಇದೆ, ನರ್ವಸ್ನೆಸ್ ಇದೆ, ಆಂಗ್ಸೈಟಿ ಇದೆ, ಎಲ್ಲ ಇದೆ. ಖಂಡಿತ ಆಡೋದವರು, ಸಪೋರ್ಟ್ ಮಾಡೋದು ನಾವು. ಖಂಡಿತ ಮನ್ಸು ಬಿಚ್ಚಿ ಸಪೋರ್ಟ್ ಮಾಡೋಣ, ಅದಕ್ಕೋಸ್ಕರನೇ ಬಂದಿದ್ದೀವಿ, ಎಲ್ಲ ಮಾಡೋಣ. ಇವತ್ತಿನ ಮ್ಯಾಚ್ ಏನಿದೆ, ಡೇಟ್ನ ನೋಡಿದ್ರು ಕೂಡ 18 ಬರುತ್ತೆ, ಸೀಸನ್ 18, ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ 18. ಏನು ಹೇಳ್ತೀರಾ? 18 ಸರ್, 18ನೇ ವರ್ಷ ಕಪ್ಪು ನಮ್ದು. ಎಲ್ಲ ನಮಗೆ ಸಪೋರ್ಟ್ ಇವತ್ತು. ಎಲ್ಲಾನು ಹತ್ರ ಕೂಡ್ ಬಂದಿದೆ. ಈ 18ನೇ ವರ್ಷ ಬರ್ದಿಟ್ಕೊಂಬಿಡಿ, RCB ಇದೆ ಗೆಲುವು. 18 ವರ್ಷನೇ ಬಿಟ್ಕೊಟ್ಟಿಲ್ಲ. ಇನ್ನು ಇವತ್ತು ಗೆಲ್ಲಿ ಬಿಡ್ಲಿ, RCB ಬಿಟ್ಕೊಡೋ ಮಾತೇ ಇಲ್ಲ. ಪಟಾಕಿ ಹೊಡಿತೀವಿ, ಗೆದ್ದಿಲ್ಲ ಅಂದ್ರೂ ಪಟಾಕಿ ಹೊಡಿತೀವಿ, ಅಷ್ಟೇ. ಪಟಾಕಿ ಫ್ಲಾಗ್ ಎಲ್ಲ ರೆಡಿ ಇದೆ. ಅಭಿಮಾನಿಗಳು ಪಟಾಕಿಯನ್ನ ಕೂಡ ತಂದಿರುವಂಥದ್ದು. ಚರ್ಚ್ ಸ್ಟ್ರೀಟ್ ಭಾಗದಲ್ಲಿ ಅವರ ಸ್ನೇಹಿತರೊಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಬಂದಿರುವಂಥದ್ದು. ಮತ್ತೆ ಅವ್ರನ್ನ ಇನ್ನೊಂದಿಷ್ಟು ಪ್ರಶ್ನೆಗಳನ್ನ ಕೇಳುವಂಥ ಪ್ರಯತ್ನ ಮಾಡ್ತೀನಿ. ಅಂದರೆ ಇವತ್ತು ನೀವೆಲ್ಲ ಫ್ರೆಂಡ್ಸ್ ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದ್ರಿ, ಈಗಾಗಲೇ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಟಾಸ್ ಸಂಬಂಧ ಏನು ಹೇಳ್ತೀರಿ? ಅಂದರೆ ಫಸ್ಟ್ ಬ್ಯಾಟ್ ಮಾಡಿದ್ರೆ ಒಳ್ಳೇದಾ ಅಥವಾ ಫೀಲ್ಡಿಂಗ್ ತೊಗೊಂಡ್ರೆ ಒಳ್ಳೇದಾ? ಏನು ಚೇಸಿಂಗ್ ಮಾಡಬೇಕು ಸರ್. ನಮಗೆ ಚೇಸಿಂಗ್ ಮಾಸ್ಟರ್ ನಮ್ಮ ಟೀಮಲ್ಲಿ ಇರೋದು ಕೊಹ್ಲಿ ಚೇಸಿಂಗ್ ಮಾಸ್ಟರ್ ನಮ್ಮ ಟೀಮಲ್ಲಿ ಇರೋದು. ಚೇಸಿಂಗ್ ಇವತ್ತು ನಾವು ಮಾಡಿದ್ರೆ ಫಸ್ಟ್ ಟಾಸಲ್ಲೇ ಗೊತ್ತಾಗ್ಬಿಡುತ್ತೆ. ಚೇಸಿಂಗ್ ನಮ್ದು ಬಂದಿದ ತಕ್ಷಣ ನಾವೇ ವಿನ್ನು ಪಕ್ಕ ಬರ್ದಿಟ್ಕೊಂಬಿಡಿ. ಟೀಮ್ ಡೇವಿಡ್, ರೊಮಾರೋ ಶಫರ್ಡು, ಆಮೇಲೆ ಯಾರಪ್ಪ ಸಾಲ್ಟ್, ಕೊಹ್ಲಿ, ರಜತ್ ಪಟ್ಟಿದಾರು, ಜಿತೇಶ್ ಶರ್ಮಾ, ಇವ್ರಿಗೆಲ್ಲರಿಗೂ ಯಾರು ನಮ್ ಬಾಸ್? ಡಿಕೆ ಯಾರು ನಮ್ ಬಾಸ್? ಡಿಕೆ. ಅಂದರೆ ಇದಿಷ್ಟು ಅವರು ತುಂಬ ಸೆಲೆಬ್ರೇಷನ್ನ ಮಾಡ್ತಾ ಇರೋವಂಥದ್ದು. ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ನೀವು ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರ ಒಂದು ಬಾವುಟ ನಡೆದಿದೆ, ಎಷ್ಟು ಖುಷಿ ಪಡ್ತಿದ್ದೀರಿ ಅಂತ? ತುಂಬಾ ಖುಷಿ ಆಗುತ್ತೆ. ಯಾಕಂದರೆ RCB ಅನ್ನೋದಕ್ಕೆ ಸಂಸ್ಥಾನಕ್ಕೆ ಸ್ಥಾಪನೆ ಮಾಡಿದವರು ಬ್ರ್ಯಾಂಡ್ ಅಂಬಾಸಿಡರ್ ಅಪ್ಪು ಅವರೇ. ಅವ್ರು ಇವತ್ತಿಲ್ಲ, ಬಟ್ ಅವ್ರು ಇರ್ತಾರೆ ಅಂತ ಕೊನೆವರೆಗೂ RCB ಟೀಮ್ ಯಾವತ್ತವರೆಗೂ ಇರ್ತಿತ್ತೋ ಅಲ್ಲಿ ಗಂಟ ನಾವು ಅಪ್ಪು ಅಭಿಮಾನಿಯಾಗಿ, RCB ಎಲ್ಲಿ ಗಂಟ ಆಡ್ತಾರೋ ಅಲ್ಲಿ ಗಂಟ ನಾವು ಅಪ್ಪು ಅಭಿಮಾನಿಯಾಗಿ RCBಗೂ ಸಪೋರ್ಟ್ ಮಾಡ್ತೀವಿ, ಅಪ್ಪುಗೂ ಸಪೋರ್ಟ್ ಮಾಡ್ತೀವಿ. ಎಷ್ಟು ಮಿಸ್ ಮಾಡ್ಕೊತಿದ್ದೀರಿ ಅಪ್ಪು ಅವರು? ತುಂಬಾನೇ ಸರ್. ಅಪ್ಪು ಈ ಕಾಲದಲ್ಲಿ ಈ ಟೈಮಲ್ಲಿ ಇದ್ದರೆ ಇನ್ನೂ ಅದ್ರ ಕ್ರೇಜೇ ಬೇರೆ ಇರ್ತಿತ್ತು. ಆದರೂ ದೇವ್ರ ಶಕ್ತಿ ನಮ್ಮ RCB ಮೇಲೆ ಐತೆ ಅಂತ ಇವತ್ತು ಯೋಚಿಸ್ತಾ ಇದ್ದೀವಿ. ಆಶೀರ್ವಾದದಿಂದನೇ ಇಲ್ಲಿ ಗಂಟನೂ ಬಂದಿದೆ ಅಂತ ಅನ್ಕೋತೀನಿ, ಮುಂದೆನೂ ಹೋಗ್ತೀವಿ. ಅಪ್ಪು ಅವರು ಮೇಲೆ ದೇವ್ರ ಥರ ಇವತ್ತೊಂದು ದಿವಸ RCB ಮೇಲೆ ಮೊದಲಿಂದ ಕರುಣೆ ಏನಿತ್ತು, ಇವತ್ತೊಂದು ದಿವಸ ತೋರಿಸ್ಬಿಟ್ರೆ ಆ ಕಪ್ಪುನ ಎತ್ಕೊಂಡ್ಬಂದು ಫೋಟೋ ಮಾಡಿ ಸಮಾಧಿ ಮುಂದೆ ಪೂಜೆ ಮಾಡ್ಕೊಂಡ್ ಬರ್ತೀವಿ ನಾವು ಹುಡುಗರೆಲ್ಲ ಹೋಗ್ಬಿಟ್ಟು. ಇವತ್ತಿನ ಮ್ಯಾಚ್ಗಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಅವರ ಒಂದು ಫ್ರೆಂಡ್ ಸರ್ಕಲ್ ಎಲ್ಲರೂ ಕೂಡ ಬಂದು ಇಲ್ಲಿ ಕಾಯ್ತಾ ಇರೋದು. ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀರಿ. ಸರ್, ಇವತ್ತು ಎಷ್ಟು ಕಾತುರದಿಂದ ಕಾಯ್ತಾ ಇದ್ದೀರಿ RCB ಮತ್ತು ಪಂಜಾಬ್ನ ಮ್ಯಾಚ್ಗಾಗಿ? ಸರ್, ತುಂಬ ಕಾತರದಿಂದ ನಿನ್ನೆಯಿಂದ ಇವನಿಗೆ ನಿರಂತರ ಕಾಲ್ ಹೋಗ್ತಾ ಇದೆ. ತಡಿಯೋಕ್ಕಾಗ್ತಾ ಇಲ್ಲ ಕಣೋ, ನರ್ವಸ್ ಕಣೋ, ಆಂಗ್ಸೈಟಿ ಕಣೋ, ಏನೋ ಮಾಡೋದು. ಇವತ್ತು ಬೆಳಗ್ಗೆ ಏನೋ ನಮ್ಮ ಬೇರೆ ಏನೋ ಪ್ಲ್ಯಾನ್ಸ್ ಇತ್ತು, ಜ್ಯೂಸ್ ಕುಡಿಯೋ ಪ್ಲ್ಯಾನ್ಸು. ಬಟ್ ನಮ್ಮ ಫ್ರೆಂಡ್ ಹೇಳ್ದ ದೇವಸ್ಥಾನಕ್ಕೆ ಹೋಗೋಣ ಕಣೋ, ಆಮೇಲೆ ಎಲ್ಲ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಕಾಯಿ ಹೊಡೆದ್ಬಿಟ್ಟು ಗೆಲ್ಲಿ ಅಂತ ಮಾಡ್ಕೊಂಡು ಬಂದಿದ್ದೀವಿ. ಸೊ ಕಾತುರ ಅಂತೂ ತುಂಬ ಇದೆ, ನರ್ವಸ್ನೆಸ್ ಇದೆ, ಆಂಗ್ಸೈಟಿ ಇದೆ, ಎಲ್ಲ ಇದೆ. ಖಂಡಿತ ಆಡೋದವರು, ಸಪೋರ್ಟ್ ಮಾಡೋದು ನಾವು. ಖಂಡಿತ ಮನ್ಸು ಬಿಚ್ಚಿ ಸಪೋರ್ಟ್ ಮಾಡೋಣ, ಅದಕ್ಕೋಸ್ಕರನೇ ಬಂದಿದ್ದೀವಿ, ಎಲ್ಲ ಮಾಡೋಣ. ಇವತ್ತಿನ ಮ್ಯಾಚ್ ಏನಿದೆ, ಡೇಟ್ನ ನೋಡಿದ್ರು ಕೂಡ 18 ಬರುತ್ತೆ, ಸೀಸನ್ 18, ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ 18. ಏನು ಹೇಳ್ತೀರಾ? 18 ಸರ್, 18ನೇ ವರ್ಷ ಕಪ್ಪು ನಮ್ದು. ಎಲ್ಲ ನಮಗೆ ಸಪೋರ್ಟ್ ಇವತ್ತು. ಎಲ್ಲಾನು ಹತ್ರ ಕೂಡ್ ಬಂದಿದೆ. ಈ 18ನೇ ವರ್ಷ ಬರ್ದಿಟ್ಕೊಂಬಿಡಿ, RCB ಇದೆ ಗೆಲುವು. 18 ವರ್ಷನೇ ಬಿಟ್ಕೊಟ್ಟಿಲ್ಲ. ಇನ್ನು ಇವತ್ತು ಗೆಲ್ಲಿ ಬಿಡ್ಲಿ, RCB ಬಿಟ್ಕೊಡೋ ಮಾತೇ ಇಲ್ಲ. ಪಟಾಕಿ ಹೊಡಿತೀವಿ, ಗೆದ್ದಿಲ್ಲ ಅಂದ್ರೂ ಪಟಾಕಿ ಹೊಡಿತೀವಿ, ಅಷ್ಟೇ. ಪಟಾಕಿ ಫ್ಲಾಗ್ ಎಲ್ಲ ರೆಡಿ ಇದೆ. ಅಭಿಮಾನಿಗಳು ಪಟಾಕಿಯನ್ನ ಕೂಡ ತಂದಿರುವಂಥದ್ದು. ಚರ್ಚ್ ಸ್ಟ್ರೀಟ್ ಭಾಗದಲ್ಲಿ ಅವರ ಸ್ನೇಹಿತರೊಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಬಂದಿರುವಂಥದ್ದು. ಮತ್ತೆ ಅವ್ರನ್ನ ಇನ್ನೊಂದಿಷ್ಟು ಪ್ರಶ್ನೆಗಳನ್ನ ಕೇಳುವಂಥ ಪ್ರಯತ್ನ ಮಾಡ್ತೀನಿ. ಅಂದರೆ ಇವತ್ತು ನೀವೆಲ್ಲ ಫ್ರೆಂಡ್ಸ್ ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದ್ರಿ, ಈಗಾಗಲೇ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ.
ಟಾಸ್ ಸಂಬಂಧ ಏನು ಹೇಳ್ತೀರಿ ಅಂದ್ರೆ ಫಸ್ಟ್ ಬ್ಯಾಟ್ ಮಾಡಿದ್ರೆ ಒಳ್ಳೇದಾ ಅಥವಾ ಫೀಲ್ಡಿಂಗ್ ತೊಗೊಂಡ್ರೆ ಒಳ್ಳೇದಾ ಏನು? ನಾವು ಚೇಸಿಂಗ್ ಮಾಡಬೇಕು ಸರ್. ನಮಗೆ ಚೇಸಿಂಗ್ ಮಾಸ್ಟರ್ ನಮ್ಮ ಟೀಮಲ್ಲಿ ಇರೋದು ಕೊಹ್ಲಿ. ಕಿಂಗ್ ಕೊಹ್ಲಿ ಚೇಸಿಂಗ್ ಮಾಸ್ಟರ್ ನಮ್ಮ ಟೀಮಲ್ಲಿ ಇರೋದು. ಚೇಸಿಂಗ್ ಇವತ್ತು ನಾವು ಮಾಡಿದ್ರೆ ಫಸ್ಟ್ ಟಾಸಲ್ಲೇ ಗೊತ್ತಾಗ್ಬಿಡುತ್ತೆ. ಚೇಸಿಂಗ್ ನಮ್ದು ಬಂದಿದ ತಕ್ಷಣ ನಾವೇ ವಿನ್ನು ಪಕ್ಕ ಬರ್ದಿಟ್ಕೊಂಬಿಡಿ. ಟೀಮ್ ಡೇವಿಡ್, ರೊಮಾರೋ ಶಫರ್ಡ್, ಆಮೇಲೆ ಯಾರಪ್ಪ ಸಾಲ್ಟ್, ಕೊಹ್ಲಿ, ರಜತ್ ಪಟ್ಟಿದಾರು, ಜಿತೇಶ್ ಶರ್ಮಾ, ಇವ್ರಿಗೆಲ್ಲರಿಗೂ ಯಾರು ನಮ್ ಬಾಸ್? ಡಿ.ಕೆ. ಯಾರು ನಮ್ ಬಾಸ್? ಡಿ.ಕೆ. ಅಂದ್ರೆ ಇದಿಷ್ಟು ಅವರು ತುಂಬಾ ಸೆಲೆಬ್ರೇಷನ್ ಮಾಡ್ತಾ ಇರುವಂಥದ್ದು, ತುಂಬಾ ಕಾತರದಿಂದ ಕಾಯ್ತಾ ಇದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ನೀವು ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರ ಒಂದು ಬಾವುಟ ನಡೆದಿದೆ, ಎಷ್ಟು ಖುಷಿ ಪಡ್ತಿದ್ದೀರಿ ಅಂತ? ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ RCB ಅನ್ನೋದಕ್ಕೆ ಸಂಸ್ಥಾನಕ್ಕೆ ಸ್ಥಾಪನೆ ಮಾಡಿದವರು ಬ್ರ್ಯಾಂಡ್ ಅಂಬಾಸಿಡರ್ ಅಪ್ಪು ಅವರೇ. ಅವ್ರು ಇವತ್ತಿಲ್ಲ, ಬಟ್ ಅವ್ರು ಇರ್ತಾರೆ ಅಂತ ಕೊನೆವರೆಗೂ RCB ಟೀಮ್ ಯಾವತ್ತವರೆಗೂ ಇರ್ತಿತ್ತೋ ಅಲ್ಲಿ ಗಂಟ ನಾವು ಅಪ್ಪು ಅಭಿಮಾನಿಯಾಗಿ, RCB ಎಲ್ಲಿ ಗಂಟ ಆಡ್ತಾರೋ ಅಲ್ಲಿ ಗಂಟ ನಾವು ಅಪ್ಪು ಅಭಿಮಾನಿಯಾಗಿ RCBಗೂ ಸಪೋರ್ಟ್ ಮಾಡ್ತೀವಿ, ಅಪ್ಪುಗೂ ಸಪೋರ್ಟ್ ಮಾಡ್ತೀವಿ. ಎಷ್ಟು ಮಿಸ್ ಮಾಡ್ಕೊಂತಿದ್ದೀರಿ ಅಪ್ಪು ಅವರು? ತುಂಬಾನೇ ಸರ್. ಅಪ್ಪು ಈ ಟೈಮಲ್ಲಿ ಇದ್ದರೆ ಇನ್ನೂ ಅದ್ರ ಕ್ರೇಜೇ ಬೇರೆ ಇರ್ತಿತ್ತು. ಆದರೂ ದೇವ್ರ ಶಕ್ತಿ ನಮ್ಮ RCB ಮೇಲೆ ಐತೆ ಅಂತ ಇವತ್ತು ಯೋಚಿಸ್ತಾ ಇದ್ದೀವಿ. ಆಶೀರ್ವಾದದಿಂದನೇ ಇಲ್ಲಿ ಗಂಟನೂ ಬಂದಿದೆ ಅಂತ ಅನ್ಕೋತೀನಿ, ಮುಂದೆನೂ ಹೋಗ್ತೀವಿ. ಅಪ್ಪು ಅವರು ಮೇಲೆ ದೇವ್ರ ಥರ ಇವತ್ತೊಂದು ದಿವಸ RCB ಮೇಲೆ ಮೊದಲಿಂದ ಕರುಣೆ ಏನಿತ್ತು, ಇವತ್ತೊಂದು ದಿವಸ ತೋರಿಸ್ಬಿಟ್ರೆ ಆ ಕಪ್ಪುನ ಎತ್ಕೊಂಡ್ಬಂದು ಫೋಟೋ ಮಾಡಿ ಸಮಾಧಿ ಮುಂದೆ ಪೂಜೆ ಮಾಡ್ಕೊಂಡ್ ಬರ್ತೀವಿ ನಾವು ಹುಡುಗರೆಲ್ಲ ಹೋಗ್ಬಿಟ್ಟು. ಇವತ್ತಿನ ಮ್ಯಾಚ್ಗಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಅವರ ಒಂದು ಫ್ರೆಂಡ್ ಸರ್ಕಲ್ ಎಲ್ಲರೂ ಕೂಡ ಬಂದು ಇಲ್ಲಿ ಕಾಯ್ತಾ ಇರೋದು, ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀರಿ. ಸರ್, ಇವತ್ತು ಎಷ್ಟು ಕಾತುರದಿಂದ ಕಾಯ್ತಾ ಇದ್ದೀರಿ RCB ಮತ್ತು ಪಂಜಾಬ್ನ ಮ್ಯಾಚ್ಗಾಗಿ? ಸರ್ ತುಂಬ ಕಾತರದಿಂದ ನಿನ್ನೆಯಿಂದ ಇವನಿಗೆ ನಿರಂತರ ಕಾಲ್ ಹೋಗ್ತಾ ಇದೆ. ತಡಿಯೋಕ್ಕಾಗ್ತಾ ಇಲ್ಲ ಕಣೋ, ನರ್ವಸ್ ಕಣೋ, ಆ್ಯಂಗ್ಸೈಟಿ ಕಣೋ, ಏನೋ ಮಾಡೋದು. ಇವತ್ತು ಬೆಳಗ್ಗೆ ಏನೋ ನಮ್ಮ ಬೇರೆ ಏನೋ ಪ್ಲ್ಯಾನ್ಸ್ ಇತ್ತು, ಜ್ಯೂಸ್ ಕುಡಿಯೋ ಪ್ಲ್ಯಾನ್ಸು. ಬಟ್ ನಮ್ಮ ಫ್ರೆಂಡ್ ಹೇಳ್ದ ದೇವಸ್ಥಾನಕ್ಕೆ ಹೋಗೋಣ ಕಣೋ, ಆಮೇಲೆ ಎಲ್ಲ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಕಾಯಿ ಹೊಡೆದ್ಬಿಟ್ಟು ಗೆಲ್ಲಿ ಅಂತ ಮಾಡ್ಕೊಂಡು ಬಂದಿದ್ದೀವಿ. ಸೊ ಕಾತುರ ಅಂತೂ ತುಂಬ ಇದೆ, ನರ್ವಸ್ನೆಸ್ ಇದೆ, ಆಂಗ್ಸೈಟಿ ಇದೆ, ಎಲ್ಲ ಇದೆ. ಖಂಡಿತ ಆಡೋದವರು, ಸಪೋರ್ಟ್ ಮಾಡೋದು ನಾವು. ಖಂಡಿತ ಮನ್ಸು ಬಿಚ್ಚಿ ಸಪೋರ್ಟ್ ಮಾಡೋಣ, ಅದಕ್ಕೋಸ್ಕರನೇ ಬಂದಿದ್ದೀವಿ, ಎಲ್ಲ ಮಾಡೋಣ. ಇವತ್ತಿನ ಮ್ಯಾಚ್ ಏನಿದೆ, ಡೇಟ್ನ ನೋಡಿದ್ರು ಕೂಡ 18 ಬರುತ್ತೆ, ಸೀಸನ್ 18, ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ 18. ಏನು ಹೇಳ್ತೀರಾ? 18 ಸರ್, 18ನೇ ವರ್ಷ ಕಪ್ಪು ನಮ್ದು. ಎಲ್ಲ ನಮಗೆ ಸಪೋರ್ಟ್ ಇವತ್ತು. ಎಲ್ಲಾನು ಹತ್ರ ಕೂಡ್ ಬಂದಿದೆ. ಈ 18ನೇ ವರ್ಷ ಬರ್ದಿಟ್ಕೊಂಬಿಡಿ, RCB ಇದೆ ಗೆಲುವು. 18 ವರ್ಷನೇ ಬಿಟ್ಕೊಟ್ಟಿಲ್ಲ. ಇನ್ನು ಇವತ್ತು ಗೆಲ್ಲಿ ಬಿಡ್ಲಿ, RCB ಬಿಟ್ಕೊಡೋ ಮಾತೇ ಇಲ್ಲ. ಪಟಾಕಿ ಹೊಡಿತೀವಿ, ಗೆದ್ದಿಲ್ಲ ಅಂದ್ರೂ ಪಟಾಕಿ ಹೊಡಿತೀವಿ. ಅಷ್ಟೇ ಪಟಾಕಿ ಫ್ಲಾಗ್ ಎಲ್ಲ ರೆಡಿ ಇದೆ. ಅಭಿಮಾನಿಗಳು ಪಟಾಕಿಯನ್ನ ಕೂಡ ತಂದಿರುವಂಥದ್ದು. ಚರ್ಚ್ ಸ್ಟ್ರೀಟ್ ಭಾಗದಲ್ಲಿ ಅವರ ಸ್ನೇಹಿತರೊಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಬಂದಿರುವಂಥದ್ದು. ಮತ್ತೆ ಅವ್ರನ್ನ ಇನ್ನೊಂದಿಷ್ಟು ಪ್ರಶ್ನೆಗಳನ್ನ ಕೇಳುವಂಥ ಪ್ರಯತ್ನ ಮಾಡ್ತೀನಿ. ಅಂದರೆ ಇವತ್ತು ನೀವೆಲ್ಲ ಫ್ರೆಂಡ್ಸ್ ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದ್ರಿ, ಈಗಾಗಲೇ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಟಾಸ್ ಸಂಬಂಧ ಏನು ಹೇಳ್ತೀರಿ ಅಂದ್ರೆ ಫಸ್ಟ್ ಬ್ಯಾಟ್ ಮಾಡಿದ್ರೆ ಒಳ್ಳೇದಾ ಅಥವಾ ಫೀಲ್ಡಿಂಗ್ ತೊಗೊಂಡ್ರೆ ಒಳ್ಳೇದಾ ಏನು? ಚೇಸಿಂಗ್ ಮಾಡಬೇಕು ಸರ್. ನಮಗೆ ಚೇಸಿಂಗ್ ಮಾಸ್ಟರ್ ನಮ್ಮ ಟೀಮಲ್ಲಿ ಇರೋದು ಕೊಹ್ಲಿ. ಕಿಂಗ್ ಕೊಹ್ಲಿ ಚೇಸಿಂಗ್ ಮಾಸ್ಟರ್ ನಮ್ಮ ಟೀಮಲ್ಲಿ ಇರೋದು. ಚೇಸಿಂಗ್ ಇವತ್ತು ನಾವು ಮಾಡಿದ್ರೆ ಫಸ್ಟ್ ಟಾಸಲ್ಲೇ ಗೊತ್ತಾಗ್ಬಿಡುತ್ತೆ. ಚೇಸಿಂಗ್ ನಮ್ದು ಬಂದಿದ ತಕ್ಷಣ ನಾವೇ ವಿನ್ನು ಪಕ್ಕ ಬರ್ದಿಟ್ಕೊಂಬಿಡಿ. ಟೀಮ್ ಡೇವಿಡ್, ರೊಮಾರೋ ಶಫರ್ಡ್, ಆಮೇಲೆ ಯಾರಪ್ಪ ಸಾಲ್ಟ್, ಕೊಹ್ಲಿ, ರಜತ್ ಪಟ್ಟಿದಾರು, ಜಿತೇಶ್ ಶರ್ಮಾ, ಇವ್ರಿಗೆಲ್ಲರಿಗೂ ಯಾರು ನಮ್ ಬಾಸ್? ಡಿ.ಕೆ. ಯಾರು ನಮ್ ಬಾಸ್? ಡಿ.ಕೆ. ಅಂದ್ರೆ ಇದಿಷ್ಟು ಅವರು ತುಂಬಾ ಸೆಲೆಬ್ರೇಷನ್ ಮಾಡ್ತಾ ಇರುವಂಥದ್ದು, ತುಂಬಾ ಕಾತರದಿಂದ ಕಾಯ್ತಾ ಇದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ನೀವು ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರ ಒಂದು ಬಾವುಟ ನಡೆದಿದೆ, ಎಷ್ಟು ಖುಷಿ ಪಡ್ತಿದ್ದೀರಿ ಅಂತ? ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ RCB ಅನ್ನೋದಕ್ಕೆ ಸಂಸ್ಥಾನಕ್ಕೆ ಸ್ಥಾಪನೆ ಮಾಡಿದವರು ಬ್ರ್ಯಾಂಡ್ ಅಂಬಾಸಿಡರ್ ಅಪ್ಪು ಅವರೇ. ಅವ್ರು ಇವತ್ತಿಲ್ಲ, ಬಟ್ ಅವ್ರು ಇರ್ತಾರೆ ಅಂತ ಕೊನೆವರೆಗೂ RCB ಟೀಮ್ ಯಾವತ್ತವರೆಗೂ ಇರ್ತಿತ್ತೋ ಅಲ್ಲಿ ಗಂಟ ನಾವು ಅಪ್ಪು ಅಭಿಮಾನಿಯಾಗಿ, RCB ಎಲ್ಲಿ ಗಂಟ ಆಡ್ತಾರೋ ಅಲ್ಲಿ ಗಂಟ ನಾವು ಅಪ್ಪು ಅಭಿಮಾನಿಯಾಗಿ RCBಗೂ ಸಪೋರ್ಟ್ ಮಾಡ್ತೀವಿ, ಅಪ್ಪುಗೂ ಸಪೋರ್ಟ್ ಮಾಡ್ತೀವಿ. ಎಷ್ಟು ಮಿಸ್ ಮಾಡ್ಕೊಂತಿದ್ದೀರಿ ಅಪ್ಪು ಅವರು? ತುಂಬಾನೇ ಸರ್. ಅಪ್ಪು ಈ ಟೈಮಲ್ಲಿ ಇದ್ದರೆ ಇನ್ನೂ ಅದ್ರ ಕ್ರೇಜೇ ಬೇರೆ ಇರ್ತಿತ್ತು. ಆದರೂ ದೇವ್ರ ಶಕ್ತಿ ನಮ್ಮ RCB ಮೇಲೆ ಐತೆ ಅಂತ ಇವತ್ತು ಯೋಚಿಸ್ತಾ ಇದ್ದೀವಿ. ಆಶೀರ್ವಾದದಿಂದನೇ ಇಲ್ಲಿ ಗಂಟನೂ ಬಂದಿದೆ ಅಂತ ಅನ್ಕೋತೀನಿ, ಮುಂದೆನೂ ಹೋಗ್ತೀವಿ. ಅಪ್ಪು ಅವರು ಮೇಲೆ ದೇವ್ರ ಥರ ಇವತ್ತೊಂದು ದಿವಸ RCB ಮೇಲೆ ಮೊದಲಿಂದ ಕರುಣೆ ಏನಿತ್ತು, ಇವತ್ತೊಂದು ದಿವಸ ತೋರಿಸ್ಬಿಟ್ರೆ ಆ ಕಪ್ಪುನ ಎತ್ಕೊಂಡ್ಬಂದು ಫೋಟೋ ಮಾಡಿ ಸಮಾಧಿ ಮುಂದೆ ಪೂಜೆ ಮಾಡ್ಕೊಂಡ್ ಬರ್ತೀವಿ ನಾವು ಹುಡುಗರೆಲ್ಲ ಹೋಗ್ಬಿಟ್ಟು.